ಇತ್ತೀಚಿನ ದಿನದಲ್ಲಿ ಮೈಸೂರಿನಲ್ಲಿ ಗಾಂಜಾದ ಒಂದು ಅವಳಿಯಿಂದಾಗಿ ಹಾಡುವಾಗಲೇ ಒಬ್ಬನನ್ನ ಕೊಲೆಯಾದ ಒಂದು ಸನ್ನಿವೇಶದ ಸಂದರ್ಭದಲ್ಲಿ ಎಚ್.ಡಿ. ಕೋಟೆ ಪಟ್ಟಣದಲ್ಲಿ ನಿನ್ನೆ ರಾತ್ರಿ ಸಂಬಂಧಿಕರ ನಡುವೆ ಆಸ್ತಿಯ ವಿಚಾರವಾಗಿ ದೂರವಾಣಿ ಮುಖಾಂತರ ಮಾತುಕತೆ ನಡೆದು ಇಬ್ಬರೂ ಸಹ ಗಾಂಜಾದ ಮತ್ತಿನಲ್ಲಿದ್ದ ಸಂದರ್ಭದಲ್ಲಿ ಕಲಾಂ ಅವನ ಮೇಲೆ ಇನ್ನೊಬ್ಬ ತವಾ ಎಂಬ ಇನ್ನೊಬ್ಬ ಆತ ದೊಣ್ಣೆಯಲ್ಲಿ ಹೊಡೆದು ನಿನ್ನೆ ರಾತ್ರಿ ಕೊಲೆ ಮಾಡಿದ್ದಾನೆ. ಇವಾಗ ಈತ ಕಲಾಂ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಟೆ ಆಸ್ಪತ್ರೆಗೆ ಸೇರಿಸಿದ ಸಂದರ್ಭದಲ್ಲಿ ಇಲ್ಲಿ ಚಿಕಿತ್ಸೆ ಕೊಡಲು ಸಾಧ್ಯವಾಗದ ಕಾರಣ ಮೈಸೂರಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಿದ್ದಾಗಲೇ ಕಲಾಂ ಸಾವನ್ನಪ್ಪಿದ್ದಾನೆ. ಮತ್ತೊಬ್ಬ ಆರೋಪಿಯಾದಂತಹ ತವು ಇವನು ನಿನ್ನೆ ರಾತ್ರಿನೇ ಪರಾರಿಯಾಗಿದ್ದಾನೆ. ಎಚ್.ಡಿ. ಕೋಟೆ ಪಟ್ಟಣದಲ್ಲಿ ಅದು ಮುಸ್ಲಿಂ ಬ್ಲಾಕ್ ಹಾಗೂ ಇನ್ನಿತರ ಪ್ರದೇಶದಲ್ಲಿ ನಿತ್ಯವೂ ಗಾಂಜಾದ ಬಳಿಯಿಂದಾಗಿ ಇಂಥ ಘಟನೆಗಳು ಆಗಿಂದಾಗೆ ನಡೀತಾ ಇದೆ. ಇದನ್ನು ನಿಯಂತ್ರಿಸಲು ಮುಂದಾಗಬೇಕಾಗಿದೆ. ಘಟನೆ ನಿನ್ನೆ ರಾತ್ರಿ ಈ ಕಲಾಂ ಮತ್ತು ತವು ಅವರ ಸಂಬಂಧಿಕರಾಗಿದ್ದು ಯಾವುದೋ ಒಂದು ಆಸ್ತಿ ವಿಚಾರವಾಗಿ ದೂರವಾಣಿ ಮುಖಾಂತರ ಮಾತನಾಡುತ್ತಿದ್ದಾಗ ಇಬ್ಬರ ನಡುವೆ ಚಿಕ್ಕಪುಟ್ಟ ಮಾತಿನ ಚಕಮಕಿ ನಡೆದಿದೆ. ಕಲಾಂ ಅವನ ಸ್ನೇಹಿತರೊಡನೆ ಪಟ್ಟಣದ ಜೋನಿಗೇರಿ ಬೀದಿಯ ಮಸೀದಿ ಹಿಂಭಾಗದಲ್ಲಿರುವ ಪಾಲು ಜಾಗದಲ್ಲಿ ಸ್ನೇಹಿತರೊಡನೆ ಇದ್ದ ಸಂದರ್ಭದಲ್ಲಿ ರಾತ್ರಿ ಸುಮಾರು 10:30 ಸಂದರ್ಭದಲ್ಲಿ ತವು ಎಂಬುವನು ಅಲ್ಲಿಗೆ ಸ್ಥಳಕ್ಕೆ ಆಗಮಿಸಿ ಆತನಿಗೆ ಕಲಾಂ ಮೇಲೆ ತೀವ್ರವಾಗಿ ಹಲ್ಲೆ ನಡೆಸಿದಾಗ ತೀವ್ರ ರಕ್ತಸ್ರಾವವಾಗಿ ಅಲ್ಲದೆ ಕುಸಿದಿದ್ದಾನೆ. ಅವಾಗ ಅಕ್ಕಪಕ್ಕದ ನಿವಾಸಿಗಳು ಮತ್ತು ಅಲ್ಲಿದ್ದಂತ ಸ್ನೇಹಿತರು ಆತನನ್ನು ಪಟ್ಟಣದ ಆಸ್ಪತ್ರೆಗೆ ಕೊಂಡೊಯ್ದು ನಂತರ ಮೈಸೂರಿಗೆ ಹೋಗಿದ್ದಾರೆ. ಇವತ್ತು ಅವರ ಅಂತ್ಯ ಕ್ರಿಯೆಗಾಗಿ ಪಟ್ಟಣದಲ್ಲಿ ಎಲ್ಲಾ ಸಕಲ ಸಿದ್ಧತೆ ನಡೀತಾ ಇದೆ.